ಅವಳೇನಾದ್ರೂ ಚಿಕ್ಕ ಮಗು ಅನ್ಕೊಂಡ್ರ ಅಥವಾ ಅವಳಿನ್ನು ನಿಮ್ಮನೇಲೇ ಇರೋಳು ಅಂತ ಅನ್ಕೊಂಡ್ರ? ಐ ನೋ ಜೈ, ನಿತ್ಯ ಇವಾಗ ನಿನ್ ಹೆಂಡತಿ. ಚಿಕ್ಕವಳಿದ್ದಾಗಿಂದ ಎಷ್ಟೇ ತಪ್ಪು ಮಾಡಿದ್ರು ತಾಯಿಯಾಗಿ ನಾನ್ ವಹಿಸ್ಕೊಂಡ್ ಬರ್ತಿದ್ದೆ. ಆದ್ರೆ ಈಗ ಅವಳೇನೇ ತಪ್ಪು ಮಾಡಿದ್ರು ನನ್ ಮಗಳು ತಪ್ಪು ಮಾಡಿದ್ಲು ಅಂತ ಹೇಳಲ್ಲ, ನಿನ್ ವೈಫ್ ತಪ್ಪು ಮಾಡಿದ್ಲು ಅಂತಾರೆ. ಅದು ನಿಂಗೆ ಕೆಟ್ಟ ಹೆಸರು ತರತ್ತೆ ಜೈ. ನನಗ್ ಕೆಟ್ಟ ಹೆಸರು ತರೋ ಅಂತ ತಪ್ಪು ನಿತ್ಯ ಯಾವತ್ತೂ ಮಾಡಲ್ಲ. ಇನ್ ಕೇಸ್ ಮಾಡಿದ್ರು ಐ ಡೋಂಟ್ ಕೇರ್. ಅದನ್ ಬಿಟ್ಟು ನಿತ್ಯನ್ ಮೇಲೆ ಒಂದ್ ಚಿಕ್ಕ ಗೆರೆ ಬಿದ್ರು ನಾನು ಸಹಿಸ್ಕೊಳ್ಳಲ್ಲ. ಹಾಗಲ್ಲ ಜೈ, ಈ ವಿಷಯಕ್ಕೆ ನಾಳೆ ನಿಮ್ಮಿಬ್ರ ಮಧ್ಯೆ ಗಲಾಟೆ ಆದ್ರೆ ನನ್ ಮೇಲೆ ತಪ್ಪು ಹೊರಿಸ್ತಾರೆ ಅಲ್ವಾ? ಅವಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ನನ್ನೇ ಅಂತಾರಲ್ವಾ? ನಮ್ಮ ಮಧ್ಯೆ ಯಾವ ತರ ಗಲಾಟೆ ಆಗಲ್ಲ ಆಂಟಿ. ಒಂದ್ ವೇಳೆ ಅಂತದಾದ್ರೂ ಅದನ್ನ ನನ್ ಮೇಲೆ ಹಾಕೋತೀನಿ ಹೊರತು ನಿತ್ಯನ್ ಮೇಲೆ ಹೊರ್ಸಲ್ಲ. ನೀವು ಬೆಳೆಸಿರೋ ನಿತ್ಯನ ಯಾವತ್ತೂ ತಪ್ಪಾಗೋದಕ್ ಬಿಡಲ್ಲ. ಅವಳೇನ್ ಮಾಡ್ತಿದ್ದಾಳೆ ಅಂತ ನಿಂಗೆ ಅರ್ಥ ಆಗ್ತಾ ಇಲ್ಲ ಜೈ. ನಾನು ಏನ್ ಹೇಳ್ತಾ ಇದೀನೋ ಅದ್ ನಿಮ್ಗೆ ಅರ್ಥ ಆಗ್ತಿಲ್ಲ. ಮತ್ತೆ ನಿತ್ಯನ್ ತಂಟೆಗೆ ಬರಬೇಡಿ ಅಂತ ನಿಮಗೂ ವಾರ್ನಿಂಗ್ ಮಾಡ್ತಿದ್ದೀನಿ. ಜೈ, ಅವಳು ನಿಮ್ ಮಗಳೇ ಇರ್ಬೋದು ಆಂಟಿ. ಈಗ ಅವಳು ನನ್ ವೈಫ್, ನನ್ ಬೆಟರ್ ಆಫ್. ನೀವ್ ಅವಳಿಗೆ ಏನ್ ಹೇಳಿದ್ರು ನನಗ್ ಹೇಳ್ದ ಹಾಗೆ. ಅವಳ ಮೇಲೆ ಕೈ ಮಾಡಿದ್ರೆ ನನ್ ಮೇಲೆ ಕೈ ಮಾಡ್ದ ಹಾಗೆ. ಸೊ ನೀವು ನನಗೆ ಒಳ್ಳೆ ಅತ್ತೆ ಆಗಿರ್ತಿರೋ ಇಲ್ವೋ ಅಂತ ನೀವೇ ಯೋಚನೆ ಮಾಡಿ. ಸಾರಿ ಜೈ. ನಿತ್ಯ, ನಮ್ಮ ಮನೆಗೆ ಹೋಗೋಣ. ನಾಣಿ, ಕಾರ್ ರೆಡಿ ಇದೆಯಾ? ರೆಡಿ ಸರ್. ಬಾಯ್ ಆಂಟಿ. ಸರ್ ನನ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೋ ನೋಡಿದ್ರಲ್ಲ ಮೇಡಮ್. ನನ್ ಮೇಲೆ ನಿಮ್ ಕೈ ಅಷ್ಟೇ ಅಲ್ಲ, ನೊಣ ಕೂಡ ಕೂರಕ್ ಬಿಡಲ್ಲ. ಇಂಥ ಸರ್ನ ನಿಮ್ ಮಗ್ಳ ಹಾಗೆ ನಡ್ಸಿ ಮೋಸ ಮಾಡ್ತಿದ್ದೀನಿ. ಆ ತಪ್ಪನ ಯಾಕೆ ಮಾಡ್ಬೇಕಾಗಿದ್ಯೋ ತಿಳ್ಕೊತೀನಿ. ಆ ಶಾಪ ಏನೋ ತಿಳ್ಕೊತೀನಿ. ಆಮೇಲೆ ನಿಮ್ ಹತ್ರ ಮಾತಾಡ್ತೀನಿ. ನಿತ್ಯ, ಬರ್ತಿದ್ದೀನಿ ಜೈ. ನಿಮ್ ಆಟ ಎದ್ರು ತಿರ್ಗೋದನ್ನ ಬೇಗ ನೀವೇ ನೋಡ್ತೀರಾ. ಬರ್ತೀನಿ. ಮಾಮ್, ಆರ್ ಯು ಆಲ್ ರೈಟ್? ನೋ ನಿತ್ಯ, ಐ ಆಮ್ ನಾಟ್ ವೆಲ್. ಏನಾಯ್ತು ಮಾಮ್? ಬ್ಯಾಟ್ರೂಮ್ ಏನಾದ್ರೂ ಬಿತ್ತಾ? ಆ ಥರನೇ ನಿತ್ಯ. ನೀನು ಅನ್ಕೊಂಡು ಆ ಗಂಗಾ ಹತ್ರ ಶಾಪದ ಬಗ್ಗೆ ಹೇಳ್ದೆ. ಶಾಪ ಏನು ಅಂತ ಅವಳು ಕೇಳ್ತಿದ್ಲು. ನಾನು ಹೇಳಲ್ಲ ಅಂದಿದ್ದಕ್ಕೆ ಅವಳು ಹೇಗಾದ್ರೂ ತಿಳ್ಕೊತೀನಿ ಅಂತ ಜೈ ಜೊತೆ ಹೋದ್ಲು. ಆ ಮನೇಲಿ ಶಾಪದ ಬಗ್ಗೆ ಅವಳು ಕೇಳ್ತಾಳೇನೋ ಅಂತ ಭಯ ಆಗ್ತಿದೆ ನಿತ್ಯ. ಹಾಗೆ ಆದ್ರೆ ನಮ್ ಪ್ಲಾನ್ ಎಲ್ಲ ಹೊರಗಡೆ ಬರುತ್ತೆ, ನಮ್ ಮರ್ಯಾದೆ ಹೋಗುತ್ತೆ. ಜೈ ನಿನ್ಗೆ ಯಾವತ್ತೂ ಸಿಗಲ್ಲ. ಸ್ಟಾಪ್ ಇಟ್ ಮಾಮ್. ನೀನು ಸುಮ್ನೆ ಹೆದರ್ತಿದ್ಯಾ? ಆ ಹಳ್ಳಿ ಬುದ್ಧುಗೆ ಅಷ್ಟು ಬುದ್ಧಿವಂತಿಕೆ ಇಲ್ಲ. ಗಂಗಾನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ ನಿತ್ಯ. ಅವಳು ಸಾಮಾನ್ಯದವಳಲ್ಲ. ನಿನ್ ಹಾಗೆ ನಡ್ಸಿ ನನ್ನೇ ಕನ್ಫ್ಯೂಸ್ ಮಾಡಿದ್ಲು. ಅವಳು ಏನಾದ್ರೂ ಮಾಡ್ತಾಳೆ. ನಮ್ಗೆ ಅಪೋಸ್ ಮಾಡಿ ಹೇಗ್ ಮಾಡ್ತಾಳೆ ಮಾಮ್? ಅವಳ ಪೇರೆಂಟ್ಸ್ ಪ್ರಾಣ ನಮ್ ಕೈಯಲ್ಲಿದೆ. ಅವಳು ಏನಾದ್ರೂ ಎಕ್ಸ್ಟ್ರಾ ಮಾಡಿದ್ರೆ ಮೊದ್ಲು ಅವ್ರ ಪ್ರಾಣ, ಆಮೇಲೆ ಅವಳ ಪ್ರಾಣನ ತೆಗಿತೀವಿ ಅಂತ ಹೇಳೋಣ. ಅವಳು ಎಲ್ಲಾನು ಮೀರಿದಾಳೆ ನಿತ್ಯ. 3 ರಾತ್ರಿ ಮುಗಿಯದ ಹೊರತು ನಾವ್ ಅವಳನ್ನ ಮುಗ್ಸಲ್ಲ ಅಂತ, ಅವಳ ಪೇರೆಂಟ್ಸ್ನು ಕೂಡ ಏನು ಮಾಡಲ್ಲ ಅಂತ ಅವಳಿಗೆ ಗೊತ್ತಾಗ ಹೋಗಿದೆ. 3 ರಾತ್ರಿಗೂ ಶಾಪಕ್ಕೂ ಏನೋ ಸಂಬಂಧ ಇದೆ ಅಂತ ಅವಳು ಗೆಸ್ ಮಾಡಿದಾಳೆ. ಏಟ್ ತಿಂದಿರೋ ಹಾವಿನ ಹಾಗೆ ಅವಳು ನಮ್ಮ ಮೇಲೆ ತಿರ್ಗಿದಾಳೆ. ಅವಳು ಹಾವಾದ್ರೂ ಹುಲಿ ಆದ್ರೂ ನಮ್ ಕೆಲ್ಸದವಳೆ ಮಾಮ್.
ನಾವ್ ಹೇಳೋ ಕೆಲ್ಸ ಮಾಡ್ಬೇಕು ಅಷ್ಟೇ. ಅವಳಿಗೆ ಬೇರೆ ಆಪ್ಷನ್ ಕೊಡಬಾರ್ದು ನಾವು. ನಮಗೂ ಕೂಡ ಅವಳನ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ನಿತ್ಯ. ಈಗ ಅವಳು ಕೆಲಸದವಳು ಹಾಗಿಲ್ಲ, ನಿನ್ ಹಾಗಿದ್ದಾಳೆ. ನಿನ್ನೆ ಡಾಮಿನೇಟ್ ಮಾಡೋ ಹಾಗಿದ್ದಾಳೆ. ಆ ಮನೇಲಿ ಶಾಪದ ಬಗ್ಗೆ ಅಜ್ಜಿಗೆ ಜನಾರ್ದನ್ ಅವ್ರಿಗೆ ಮಾತ್ರ ಗೊತ್ತಿರೋದು. ಅವ್ರೇನಾದ್ರೂ ಅಪ್ಪಿ ತಪ್ಪಿ ಬಾಯ್ ಬಿಟ್ರೆ ನಮ್ ಜಾತಕ ತಲೆ ಕೆಳಗಾಗತ್ತೆ. ಹಾಗಾಗ್ಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕು ಮಾಮ್? ಆ ಗಂಗಾಗೆ ಹೆದರ್ಕೊಂಡು ಬೇಡ್ಕೋಬೇಕಾ? ಕೈ ಕಟ್ಟಿ ಅವಳ ಮುಂದೆ ಸರೆಂಡರ್ ಆಗ್ಬೇಕಾ? ಇಲ್ಲ ನಿತ್ಯ, ನಾವೀಗ್ಲೇ ಆ ಮನೆಗ್ ಹೋಗೋಣ. ಗಂಗಾ ಬಾಯ್ ಬಿಡ್ತಿದ್ ಹಾಗೆ ಅವಳ ಬಾಯ್ ಮುಚ್ಚೋಣ. ಅವಳ ಶಾಪದ ಬಗ್ಗೆ ತಿಳ್ಕೊಳ್ದಿದ್ ಹಾಗೆ ಕಾವಲ್ ಕಾಯ್ಬೇಕು. ಹೇಗಾದ್ರೂ ಅವಳಿಗೂ ಜೈಗೂ 3 ರಾತ್ರಿ ನಡೆಯೋ ಹಾಗ್ ಮಾಡಿ ಆಮೇಲೆ ಅವಳ ಕಥೆ ಮುಗಿಸಿ ಕೈ ತೊಳ್ಕೊಳ್ಳೋಣ. ರಾವು ಕಾಲನಪ್ಪ. 11 to 12 ಯಮಗಂಡ ಕಾಲಪ್ಪ. ಆಮೇಲೆ ಯಾವುದೇ ದುರ್ಮುಹೂರ್ತ ಬೇಡ ಅಂತಂದ್ರೆ ಇವತ್ತು ಬೆಳಿಗ್ಗೆ 9 ರಿಂದ 11:30ವರೆಗೆ ಚೆನ್ನಾಗಿದೆ. ಆಮೇಲೆ ಸಂಜೆ 6 ಗಂಟೆಯಿಂದ 9ರವರೆಗೆ ಚೆನ್ನಾಗಿದೆ. ನೋ 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 ನೋ, ನಮಗೆ ಹಗ್ಲಿನ ಮುಹೂರ್ತ ಮಾತ್ರ ಬೇಕು ಪುರೋಹಿತ್ರೆ. ನಾಳೆ ನಾಡಿದ್ದು ಒಳ್ಳೆ ಟೈಮಿಂಗ್ಸ್ ಹೇಳಿ. ನಾಳೆ 11 ರಿಂದ 1 ಗಂಟೆವರೆಗೂ ಒಳ್ಳೆ ಸಮಯಪ್ಪ. ನಾಡಿದ್ದು ಕೂಡ ಅಕ್ಕಪಕ್ಕ ಆ ಸಮಯನೇ ಚೆನ್ನಾಗಿದೆ. ಥ್ಯಾಂಕ್ಸ್ ಪುರೋಹಿತ್ರೆ. ನೀವು ದೇವರಿಗೆ ಹಾಗೆ ಆರತಿ ಮಾಡಿದ್ರೆ ಕೈ ಮುಗ್ದು ದಕ್ಷಿಣೆ ಹಾಕಿ ಹೊರಡ್ತೀವಿ. ಹಾಗೆ ಆಗ್ಲಪ್ಪ. ಡೇ ಟೈಮಲ್ಲಿ ಒಳ್ಳೆ ಮುಹೂರ್ತ ನೋಡ್ತಿದ್ದಾರೆ ಅಂದ್ರೆ ಯಾವುದೋ ಇಂಪಾರ್ಟೆಂಟ್ ಅಸೈನ್ಮೆಂಟ್ಗೆ ಆಗಿರುತ್ತೆ. ಅಷ್ಟು ಮುಖ್ಯವಾದ ಕೆಲಸ ಈ 3 ದಿನದಲ್ಲಿ ಏನಿದೆಯಪ್ಪ? ಮನೋವಾಂಛಾ ಫಲಸಿದ್ಧಿರಸ್ತು, ಇಷ್ಟಕಾಮಾರ್ತ್ಯ ಫಲಸಿದ್ಧಿರಸ್ತು. ಪುರೋಹಿತ್ರೆ, ಹೇಳಪ್ಪ. ನಿಮ್ ಬ್ಲೆಸ್ಸಿಂಗ್ಸಿಗೆ ಅರ್ಥ ನಾವ್ ಅಂದ್ಕೊಂಡ್ ಕೆಲ್ಸ ಸಕ್ಸಸ್ ಆಗ್ಲಿ ಅಂತಲ್ವಾ? ಹೌದಪ್ಪ. ಈ 3 ದಿನಾನು ನೀವು ಶುರು ಮಾಡೋ ಕಾರ್ಯಕ್ಕೆ ದಿಗ್ವಿಜಯ ಸಿಕ್ಲಿ ಅಂತ ಹಾರೈಸ್ತೀನಿ. ಐ ಲೈಕ್ ಯು ಪುರೋಹಿತ್ರೆ. ನೀವ್ ಹೇಳ್ದ ಹಾಗೆ ಈ 3 ಡೇಸ್ ಸಕ್ಸಸ್ ಆದ್ರೆ ನಿಮ್ಮನ್ನ ಖಂಡಿತ ನೆನ್ಪಿಟ್ಕೋತೀನಿ. ಈ 3 ದಿನ ಏನ್ ಮಾಡ್ತೀರಾ? ಈ 3 ಸಸ್ಪೆನ್ಸ್. ಇದ್ರಲ್ಲಿ ಸಸ್ಪೆನ್ಸ್ ಏನ್ ಸರ್? ಮೇಡಮ್, ನೀವು 1 ನಿಮಿಷ ವೇಟ್ ಮಾಡಿ, ನಾನು ಹೋಗಿ ಬರ್ತೀನಿ. ಹೋಗ್ ಬರ್ತೀವಿ ಪುರೋಹಿತ್ರೆ. ಒಳ್ಳೇದಪ್ಪ. ನಿತ್ಯ, ನನ್ಗೆ ಸಸ್ಪೆನ್ಸ್ ಅಂದ್ರೆ ಇಷ್ಟ ಇಲ್ಲ. ಅದು ಅಲ್ದೆ ನಮ್ಗೆ ಸರ್ಪ್ರೈಸ್ ಅಷ್ಟು ಸೆಟ್ ಆಗಲ್ಲ ರೀ. ಅಯ್ಯೋ ಹೌದಲ್ವಾ? ಏನಿಲ್ಲ ನಿತ್ಯ, ಹಳೆ ಟ್ರೆಂಡ್ ನಮ್ಗೆ ಯೂಸ್ ಆಗಲ್ಲ ಅಂತ ನಾನೇ ಹೊಸ ಟ್ರೆಂಡ್ ಕಂಡು ಹಿಡಿದೆ. ಹೊಸ ಟ್ರೆಂಡ್ ಏನು? ಶೋಭನನ ನೈಟ್ ಟೈಮ್ ಮಾಡ್ಕೊಳ್ಳೋದು ಓಲ್ಡ್ ಟ್ರೆಂಡ್, ಡೇ ಟೈಮ್ ಮಾಡ್ಕೊಳ್ಳೋದು ಈ ಜೈ ಟ್ರೆಂಡ್. ಹಗ್ಲು ಮಾಡ್ಕೊಳ್ಳೋದೇನ್ರಿ? ಅಂದ್ರೆ ನಮ್ ಫಸ್ಟ್ ನೈಟ್ಗೆ ನೈಟ್ ಸರಿ ಬರ್ತಿಲ್ವಲ್ಲ, ರಾತ್ರಿನೇ ನಮಗ್ ಶತ್ರು ಆಗಿ ಹೋಗಿದೆ. ಅದಕ್ಕೆ ಹಗ್ಲಿನ ಹೊತ್ತೆ ಪ್ಲಾನ್ ಮಾಡಿದೆ. ಇವತ್ತು ನಾಳೆ ನಾಡಿದ್ದು ಪುರೋಹಿತರು ಹೇಳಿರೋ ಟೈಮ್ಗೆ ನಮ್ ಫಸ್ಟ್ ಸೆಕೆಂಡ್ ಥರ್ಡ್ ನೈಟ್ಸ್ ದಿನಗಳು ಕಳೆದ್ ಬಿಡತ್ತೆ. ನೈಟ್ ಟೈಮ್ ಆಗ್ದಿರೋ ಕೆಲ್ಸನ ಡೇ ಟೈಮ್ ಮಾಡೋಣ ಅಂತ. ಹೇಗಿದೆ ನನ್ನ ಐಡಿಯಾ? ಸೂಪರ್ ಸರ್. ಕೇಳಿಸ್ಕೊಂಡ್ಯಾ ನಾಣಿ? ನೋಡ್ದೆ ಸರ್. ಏನ್ ನೋಡ್ದೆ? ನಿಮ್ ಪ್ರೋಗ್ರಾಮ್ ಲಿಸ್ಟ್. ನಿಮ್ ಸಸ್ಪೆನ್ಸ್ ಏನು ಅಂತ ನಾನು ಕಂಡಿಡ್ದೆ ಸರ್. ಈ 3 ದಿನಕ್ಕೆ ನೀವು ಯಾಕೆ ಒಳ್ಳೆ ಮುಹೂರ್ತ ನೋಡಿದಿರಿ ಅಂತ ಗೊತ್ತಾಯ್ತು ನನಗೆ. ಹೌದಾ? ಇವತ್ತು ಅಂಬಾನಿ ಗ್ರೂಪ್ಸ್, ನಾಳೆ ಅದಾನಿ ಜೊತೆಗೆ, ನಾಡಿದ್ದು IBM ಜೊತೆಗೆ. ನಿಮಗೆ ತುಂಬಾ ಅಪಾಯಿಂಟ್ಮೆಂಟ್ಸ್ ಇದೆ ಸರ್. ಅದಕ್ಕೋಸ್ಕರನೇ ನೀವು ಒಳ್ಳೆ ಮುಹೂರ್ತ ನೋಡಿದ್ರಲ್ವಾ?
ಐ ಎಮ್ ಎ ರೈಟ್ ಸರ್? ಆಹಾ, ಬ್ರಿಲಿಯಂಟ್, ಎಕ್ಸಲೆಂಟ್. ಹೌ, ಹೇಗೆ ರಾಣಿ? ಯು ಆರ್ ಮೈ ಬಾಸ್, ಐ ಆಮ್ ಯುವರ್ ಶಾಡೋ. ಆದ್ರೆ ನನ್ನ ಇಲ್ಲಿಂದ ತಪ್ಸೋರು ಯಾರು? ನನ್ನ ಕಾಪಾಡೋ ದೇವ್ರು ಯಾರು? ನಾನೇ ಮೇಡಮ್. ಸರ್ ಫೈಲ್ ಕೇಳಿದ್ರಲ್ಲ, ತಗೊಂಡ್ ಬಂದೆ. ಸಮಯಕ್ಕೆ ಬಂದ್ರಿ ನಾಣಿ ಅವ್ರೆ. ಬನ್ನಿ ಬನ್ನಿ. ಸಾರ್ ಎಲ್ಲಿ ಮೇಡಮ್? ಸ್ನಾನ ಮಾಡ್ತಿದ್ದಾರೆ. ಆ ಫೈಲ್ಸ್ ಎಲ್ಲ ಕೊಡಿ. ಪರವಾಗಿಲ್ಲ ಮೇಡಮ್, ಕೊಡಿ. ನಾನು ಇಡ್ತೀನಿ ಕೊಡಿ. ನಾಣಿ ಅವ್ರೆ, ಮೇಡಮ್. ನೀವು ನನ್ಗೊಂದ್ ಸಹಾಯ ಮಾಡ್ತೀರಾ ಮೇಡಮ್? ನಾಣಿ ಅವ್ರೆ, ನಾನಿನ್ನೂ ಸಹಾಯ ಏನು ಕೇಳೇ ಇಲ್ಲ. ಅಷ್ಟು ಗಾಬರಿ ಆದ್ರಲ್ಲ ಮೇಡಮ್. ನನ್ ಕೂಗು ನಿಮ್ಗೆ ಹಾಗರ್ಥ ಆಯ್ತಾ? ನೀವು ನನ್ನ ಹೆಲ್ಪ್ ಕೇಳೋದಂದ್ರೆ ಏನ್ ಮೇಡಮ್? ಏನ್ ಆಗ್ಬೇಕೋ ಆಜ್ಞೆ ಮಾಡಿ. ಆಮೇಲೆ ಮಾತಿಗೆ ತಪ್ಪಾರ್ದು. ಎಂತ ಮಾತಾಡಿದ್ರಿ ಮೇಡಮ್? ಅಷ್ಟಕ್ಕೂ ನೀವು ನನ್ನ ಏನ್ ಅನ್ಕೊಂಡಿದ್ರಿ? ಆಡಿದ ಮಾತಿಗೆ ತಪ್ಪದೇರ ಸತ್ಯ ಹರಿಶ್ಚಂದ್ರ ಮೇಡಮ್. ರಾಮಾಯಣದಲ್ಲಿ ಹನುಮಂತ ಹೇಗೋ, ಈ ಕಲ್ಯಾಣ ಮಸ್ತದಲ್ಲಿ ಈ ನಾಣಿನೂ ಅಷ್ಟೇ ಮೇಡಮ್. ಆಣೆ ಮಾಡಿ. ಆಣೆ ಮಾಡಿದ್ರು ಅಷ್ಟೇ, ಮಾಡದೆ ಇದ್ರು ಅಷ್ಟೇ, ಮಾತಿಗೆ ತಪ್ಪಲ್ಲ ಮೇಡಮ್. ಹಾಗಾದ್ರೆ ನಿಮ್ ಸರ್ ಜೊತೆಗೆ ನೀವೇ ಫೈಲ್ಸ್ ನೋಡ್ಬೇಕು. ಮೇಡಮ್, ಲೇ ನಾಣಿ, PA ಜಾಬ್ ಮಾಡೋದ್ ಬಿಟ್ಟು ನಿನಗೆ ಈ ಅಧಿಕ ಪ್ರಸಂಗ ಯಾಕೋ? ಏನು ನೀನು ಸತ್ಯರಿಚಂದ್ರನ? ರಾಮಾಯಣದಲ್ಲಿ ಹನುಮಂತ ಹೇಗೋ, ಈ ಕಲ್ಯಾಣ ಮಾಸದಲ್ಲಿ ನೀನ್ ಆಗ. 3 ದಿನ ಒಳ್ಳೆ ಮುಹೂರ್ತ ನೋಡು ಅಂದ್ರು. ಯಾಕೋ ಅನ್ಕೊಂಡಿದ್ದೆ. ಫೈಲ್ ಮನೆಗ್ ತಗೊಂಡ್ ಬಾ ಅಂದ್ರು, ಅವಾಗಾದ್ರೂ ಡೌಟ್ ಬರ್ಲಿಲ್ವೇನೋ ದರಿದ್ರ. ಈಗ ಈ ಮಹಾನುಭಾವ ಹೊರಗಡೆ ಬಂದು ಏನ್ ಮಾಡ್ತಾರೋ ಏನೋ. ಥೂ, ನಿನ್ನ ಬದುಕಿಗಿಷ್ಟು. ಮೀನಾಕ್ಷಿ, ಏನು ಕೇಳಮ್ಮ? ಅದು ಆಶಾ. ಅತ್ತೆ, ನನ್ಗೊಬ್ಳು ಫ್ರೆಂಡ್ ಇದ್ದಾಳೆ. ಒಬ್ಬ ಹುಡ್ಗನ್ನ ಸೀರಿಯಸ್ ಆಗಿ ಲವ್ ಮಾಡಿದ್ಲು. ಆ ಹುಡ್ಗ ಅಂದ್ರೆ ಪ್ರಾಣ ಅವಳಿಗೆ. ಆದ್ರೆ ಮದ್ವೆ ತನಕ ಬಂದ್ಮೇಲೆ ಮಾತ್ರ ಅವಳು ಆ ಹುಡ್ಗನ್ನ ಮದ್ವೆ ಆಗದೆ ತನ್ನ ಆಗಿರೋ ಬೇರೆ ಹುಡ್ಗಿನ ಹುಡುಕಿ ಅವಳಿಗೂ ಆ ಹುಡ್ಗಂಗೂ ಮದ್ವೆ ಮಾಡಿದ್ಲು. ಆ ಹುಡ್ಗಂಗೆ ತನ್ನಂತ ಬೇರೆ ಹುಡ್ಗಿಗೆ 3 ರಾತ್ರಿ ಆದ್ಮೇಲೆ ಆ ಹುಡ್ಗಿನ ದೂರ ಮಾಡಿ ತಾನ್ ಮತ್ತೆ ಆ ಜಾಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದಾಳೆ. ಹಾಗ್ ಮಾಡೋಕೆ ಕಾರಣ ಏನಾದ್ರೂ ಇರ್ಬೋದಾ ಅತ್ತೆ? ಕಾರಣ ಅಂದ್ರೆ ಏನಿರುತ್ತಮ್ಮ? ಅಂದ್ರೆ ಯಾವ ದೋಷನೋ ಶಾಪನೋ ಇದ್ರೆ ಹಾಗ್ ಮಾಡ್ಬೋದಾ? ಅದ್ರ ಬಗ್ಗೆ ನನಗೆ ಹೆಚ್ಚಾಗಿ ಏನೂ ಗೊತ್ತಿಲ್ಲಮ್ಮ. ಅಲ್ದೆ ಇದೆಲ್ಲ ಕಥೆಲೋ ಸಿನಿಮಾಲೋ ನಡೆಯೋದು, ನಿಜ ಜೀವನದಲ್ಲಿ ನಡೆಯತ್ತಾ ಹೇಳು? ಆಗಿದೆ ಅತ್ತೆ. ನನ್ ಫ್ರೆಂಡ್ ಕೇಳಿದ್ರೆ ಅವಳು ಕಾರಣ ಹೇಳಿಲ್ಲ. ನಿಮಗೇನಾದ್ರೂ ಗೊತ್ತಿರ್ಬೋದಾ ಅಂತ ಕೇಳ್ದೆ. ಈ ತರ ವಿಷಯಗಳು ಅಜ್ಜಿಗ್ ಚೆನ್ನಾಗ್ ಗೊತ್ತಮ್ಮ. ಹೋಗಿ ಅವ್ರನ್ನೇ ಕೇಳು, ಅವರಾದ್ರೆ ನಿನಗೆಲ್ಲ ಸರಿಯಾಗಿ ಹೇಳ್ತಾರೆ. ಕರೆಕ್ಟೆ, ಅಜ್ಜಿನ ಕೇಳಿದ್ರೆ ಖಂಡಿತ ಹೇಳ್ತಾರೆ. ಸರಿ ಅತ್ತೆ. Yes! 9, 8, 7, 6,
5, 4, 3, 2, 1. Yes! ನಿತ್ಯ ಡಾರ್ಲಿಂಗ್, ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಿದ್ ನಮ್ಮ ಮುಹೂರ್ತ ಬಂದೇ ಬಿಟ್ಟಿದೆ. ಇನ್ನು 1 ಸೆಕೆಂಡ್ ಕೂಡ ವೆಯ್ಟ್ ಮಾಡ್ದೆ ನಮ್ ಫಸ್ಟ್ ಡೇನ ಸ್ಟಾರ್ಟ್ ಮಾಡೋಣ. ಕಮಾನ್ ಮೈ ಡಿಯರ್. ಫಸ್ಟ್ ಮುತ್ತಿಂದ ಸ್ಟಾರ್ಟ್ ಮಾಡೋಣ. ನಾಣಿ ವಾಯ್ಸ್ ತರ ಇದೆಯಲ್ಲ. ನಾನ್ ನಾಣಿನೇ ನಾಣಿ, ನೀನೇನ್ ಇಲ್ಲಿ? ನಿಮ್ ಮೇಡಮ್ ಇಲ್ಲಿ? ಹೊರ್ಗಡೆ ಹೋದ್ರು ಸರ್. ಯಾವಾಗ? ಯಾವಾಗ್ಲೋ. ಶಟ್. ಅಲ್ಲ, ನೀನ್ ಯಾಕೆ ಇಲ್ಲಿದ್ಯಾ? ಮೇಡಮ್ ಇರು ಅಂದ್ರು. ಅವ್ಳು ಹೇಳಿದ್ರೆ ಇದ್ಬಿಡ್ತ್ಯಾ? ಮಾತು ಕೊಟ್ಟಿದ್ದೆ ಸರ್, ತಪ್ಪೋದು ಹೇಗೆ? ನಿನ್ ಬುದ್ಧಿ ಇಲ್ಲ ಕಡೆಯ ನಿನ್ಗೆ. ಎಷ್ಟು ಕಷ್ಟಪಟ್ಟು ಫಸ್ಟ್ ನೈಟ್ ಬದಲು ಫಸ್ಟ್ ಡೇ ಪ್ಲಾನ್ ಮಾಡಿದ್ರೆ ಎಲ್ಲ ಹಾಳು ಮಾಡ್ದೆ. ಸಾರಿ ಸರ್, ಎಷ್ಟಾದ್ರೂ ನನಗೆ ಬುದ್ಧಿ ಕಡಿಮೆ ಅಲ್ವಾ? ತೆಂಗಿನ ಮರ ತರ ಬೆಳೆದಿದ್ನ ಹೊರತು ಬುದ್ಧಿ ಇಲ್ಲ. ಏನು ರಿವೆಂಜಾ? ಅಯ್ಯೋ, ಇರೋದನ್ನೇ ಹೇಳ್ತಾ ಇದ್ದೀನಿ ಸರ್. ನನಗೆ ಮನೆಯವ್ರಿಗೆ ಆಫೀಸಲ್ಲಿ ಕೆಲಸ ಇದೆ ಅಂತ ಹೇಳಿ ನೀವು ಮಾಡ್ತಿರೋ ಕೆಲಸ ಇದಾ ಸರ್? ಅಲ್ಲ, ನಿಮಗೋಸ್ಕರ ಎಷ್ಟೋ ಮಾಡಿರೋ ನನ್ನ ಬುದ್ಧಿ ಇಲ್ಲ ಅಂತ ಬೈತೀರಾ ನೀವು? ನ್ಯಾಯಕ್ಕೆ ಕಾಲ ಇಲ್ಲ ಸರ್. ನನ್ನಂತ ಸಿನ್ಸಿಯರ್ ವರ್ಕರ್ನ ಇನ್ಸಲ್ಟ್ ಮಾಡಿದ್ಕೆ ನಿಮ್ಮ ನಿಲ್ಸಯ್ಯ ರಾಣಿ. ನನ್ ಪ್ಲೇಸ್ ಅಲ್ಲಿ ನೀನಿದ್ರೆ ಗೊತ್ತಾಗ್ತಿತ್ತು ಆ ಪೇನ್ ಏನಂತ. ಮದ್ವೆ ಆಗಿ ಇಷ್ಟ ದಿನ ಆದ್ರೂ ಅದಾಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕಲ್ವಾ? ನನಗೆ ಅರ್ಥ ಆಯ್ತು ಸರ್. ಆದ್ರೆ ಆಡಾಗಲೇ ಈ ಪ್ಲಾನ್ ಹೇಗ್ ವರ್ಕೌಟ್ ಆಗುತ್ತೆ ಅನ್ಕೊಂಡ್ರಿ ನೀವು? ಅಲ್ಲ, ನನಗೊಂದು ಮಾತು ಹೇಳ್ಬೋದಿತ್ತು ತಾನೆ. ಅಂದ್ರೆ ನಿನಗೆ ಹೇಳ್ದೆ ಮಾಡಿದ್ದಕ್ಕೆ ಫೇಲ್ ಆಯ್ತು ಅಂತನಾ? ಹೇಳಿ ಮಾಡಿದ್ರೆ ಸಕ್ಸಸ್ ಆಗ್ತುತ್ತೇನೋ ಅಂತ ಅಂದೆ. ಅಷ್ಟಕ್ಕೂ ನಿನಗಲ್ಲಯ್ಯ, ನಿಮ್ ಮೇಡಮಿಗೆ ಹೇಳ್ಬೇಕು. ಆದ್ರೆ ನಿಮ್ಮನೆಗೆ ನೀವ್ ಹೋಗಷ್ಟ್ರಲ್ಲಿ ಈ ಮನೆಯಲ್ಲೇ ನಿಮ್ ಕಾಲ್ ಕೈನ ನಾನ್ ಕಟ್ ಹಾಕ್ದೇ ಇದ್ರೆ ನಾನು ಗಂಗಾನೇ ಅಲ್ಲ. ನಮ್ಮನ್ನೇ ಕಟ್ ಹಾಕ್ತೀಯಾ? ಎಷ್ಟೇ ಧೈರ್ಯ ನಿಂಗೆ? ನನ್ ಧೈರ್ಯ ಏನು ನೀವೇ ನೋಡ್ತಿರಲ್ಲ. ಏನ್ ಮಾಡ್ತೀಯ ನೀನು? ಶಾಪ ಏನು ನಿಮ್ ಬಾಯಿಂದನೇ ಹೇಳೋ ಹಾಗೆ ಮಾಡ್ತೀನಿ. ಎಲ್ಲರ ಮುಂದೆ ನಿಮ್ ಸೀಕ್ರೆಟ್ ಎಲ್ಲ ಹೊರಗಾಕ್ತೀನಿ. ಅದು ಇಂಪಾಸಿಬಲ್. ನಿನಗೆ ಹೇಳ್ದೆ ಇರೋಳು ಎಲ್ಲಾರ ಮುಂದೆ ಅದ್ ಹೇಗ್ ಹೇಳ್ತೀನಿ ನಾನು? ಆಗ್ಲೇ ನೀವ್ ಅಂದ್ರಲ್ಲ ಆಟದ ಜಾಗ ಅಂತ. ಆ ಆಟ ಏನೋ ಈಗ ನಾನ್ ಆಡ್ತೀನಿ, ನಿಮ್ಮನ್ನ ಆಡಿಸ್ತೀನಿ. ಪ್ಲಾನು? ಅದು ನಿಮ್ ಪ್ಲಾನು. ಯಾರ್ ಪ್ಲಾನ್ ಆದ್ರೇನು? ಇಷ್ಟೊತ್ತಿಗೆ ಕೆಲಸ ಮುಗೀತಿತ್ತಲ್ಲ. ಕೆಲ್ಸ ಆಗೋದೇ ಮುಖ್ಯನಾ ನಿಮ್ಗೆ? ಮತ್ತೆ ಹೊಸದಾಗಿ ಮದ್ವೆ ಆಗಿದ್ದು, ನೀನು ಓಕೆ ಅಂದಿದ್ದೆ. ಇನ್ನೂ ವೆಯ್ಟ್ ಮಾಡ್ಬೇಕಾ ನಾನು? ಮಾಡ್ಬೇಕು. ಯಾಕೆ ವೆಯ್ಟ್ ಮಾಡ್ಬೇಕು? ಯಾಕಂದ್ರೆ ಯಾವ್ಯಾವ್ದು ಟೈಮಲ್ಲಿ ಸೇರಿದ್ರೆ ಹಾಗೂ ಹೀಗೂ ಇರೋ ಮಕ್ಳು ಹೊಡ್ತಾರೆ. ಅಂದ್ರೆ ಕತ್ಲಲ್ ಆಗೋದ್ ಬೇರೆ, ಕತ್ಲಲ್ದೇ ಇರೋ ಟೈಮೇ ಬೇರೆ. ಹಾಗ್ ಸೇರಿದ್ರೆ ಯಾರೋ ಕುರುಪಿ ಮಕ್ಳು, ಕೈ ಕಾಲು ಇಲ್ದಿರೋ ಮಕ್ಳು, ಬುದ್ಧಿ ಕಡಿಮೆ ಇರೋ ಮಕ್ಳು ಹುಡ್ತಾರಂತೆ. ಅಂದ್ರೆ ನಮ್ ನಾಣಿ ತರನಾ? ಅಲ್ಪ ಸ್ವಲ್ಪ ಅಂತವ್ರೆ ಅಂದ್ಕೊಳ್ಳಿ. ಅಮ್ಮ, ಹಾಗಾದ್ರೆ ನಮಗ್ ಬೇಡ ಅಲ್ವಾ? ಅದಕ್ಕೆ ನಾನು ಓಡ್ ಹೋಗಿದ್ದು. ಮತ್ತೆ ಟೈಮ್ ಪಾಸ್ ಹೇಗೆ? ಆಫೀಸಿಗೆ ಕೂಡ ಹೋಗಲ್ಲ ಅಂತ ಹೇಳಿದೀನಿ. ಅದಕ್ಕೆ ಅಲ್ವಾ ಗೇಮ್ ಪ್ಲಾನ್ ಮಾಡಿದ್ದು. ಬೇರೆ ಎಂಟರ್ಟೈನ್ಮೆಂಟ್ ಸಿಗ್ಲಿಲ್ವ ನಿನ್ಗೆ? ಎಲ್ರೂ ಇನ್ವಾಲ್ವ್ ಆಗೋ ಆಟ ಯಾಕೆ? ನೀನು ನಾನು ಮಾತ್ರ ಇದ್ದು ಆಡ್ಕೊಳ್ಳೋ ಆಟ ಏನಾದ್ರೂ ಪ್ಲಾನ್ ಮಾಡ್ಬೋದಲ್ಲ.
ಯಾವ ಆಟ ಆದ್ರೂ ಎಲ್ರೂ ಸೇರಿ ಆಡಿದ್ರೇನೆ ಅಂದ ಆನಂದ. ಆನಂದ ನಿನಗಿರ್ಬೋದು, ನನಗಿಲ್ವಲ್ಲ. ಪ್ಲೀಸ್ ನಿತ್ಯ, ಬೇರೆ ಏನಾದ್ರೂ ಪ್ಲಾನ್ ಮಾಡ್ತೀಯಾ? ಸಾರಿ ರೀ, ಈ ಗೇಮ್ ನನ್ಗೆ ತುಂಬಾ ಇಂಪಾರ್ಟೆಂಟ್. ಬೇಡ ಅನ್ಬೇಡಿ. ಅಷ್ಟು ಇಂಪಾರ್ಟೆಂಟ್ ಏನು? ನಾನೊಂದು ನಿಜ ತಿಳ್ಕೋಬೇಕು. ಏನ್ ನಿಜ? ತಿಳ್ಕೋಬೇಕು ಅಂದ್ರೆ ಗೊತ್ತಿಲ್ಲ ಅಂತಾನೆ, ಮತ್ತೆ ಯಾವ ನಿಜ ಅಂತಿರಲ್ಲ? ಆರ್ ಯು ಸೀರಿಯಸ್? ಇಲ್ದಿದ್ರೆ ಇನ್ನೇನು? ಅಂದ್ರೆ ಇವಳು ಯಾವಾಗ್ಲೂ ನನ್ನ ತಿಂಡಿ ಪೋತ ವೇಸ್ಟ್ ಬಾಡಿ ಅಂತಿದ್ದಾಳಲ್ಲ, ಅದಕ್ಕೆ ಕೊಲ್ಬೇಕು ಅನ್ಕೊಂಡೆ. ನಿಮ್ಮನ್ನ ನೋಡ್ಕೋತೀನಿ. ಕೂಲ್ ಕೂಲ್ ಚಂದ್ರಿಕಾ, ಇದು ಗೇಮ್ ಸ್ಪೋರ್ಟಿವ್ ಆಗಿ ತಗೋಬೇಕು. ಹಾ, ನೆಕ್ಸ್ಟ್ ಯಾರು ಅಂತ ನೋಡೋಣ. ಸ್ಟಾರ್ಟ್ ಮಾಡಿ. ಈಗ ನಾಣಿ, ಸೆಕೆಂಡ್ ಚಾನ್ಸ್ ನಿಂದೆ. ಹೇಳು, ಟ್ರೂತ್ ಆರ್ ಡೇರ್? ನಾನ್ ಮುಚ್ಚಿಟ್ಟಿರೋ ಸೀಕ್ರೆಟ್ ಏನಿಲ್ಲ ಸರ್, ಸೊ ಡೇರೆ. ಹಾ, ನಿಮ್ಗೆ ತುಂಬಾ ಇಷ್ಟ ಆಗೋರು ಯಾರು ಹೇಳಿ ನಾಣಿ ಅವ್ರೆ? ಇನ್ಯಾರು? ಅವನ್ ಹೆಂಡತಿ ಮೀನಾಕ್ಷಿ ಆಗಿರ್ತಾಳೆ. ಇಲ್ಲ ಮೇಡಮ್, ನನಗೂ ನನ್ ಮೀನಾಕ್ಷಿಗೂ ಅನ್ನ ನೀಡ್ತಿರೋ ನನ್ ಬಾಸ್ ಅಂದ್ರೆ ನನಗೆ ತುಂಬಾ ತುಂಬಾ ಇಷ್ಟ. ಈ ಒಂದು ಓವರ್ ಸೆಂಟಿಮೆಂಟ್ ಆಯ್ತು. ಸರಿ, ಹಾಗಾದ್ರೆ ನಿಮ್ ಬಾಸ್ ನ ಇಮಿಟೇಟ್ ಮಾಡಿ ಈಗ. ನಾನಾ? ಅಯ್ಯೋ ಬೇಡ ಮೇಡಮ್. ಅದೇ ಅಲ್ವಾ ಡೇರ್ ಅಂದ್ರೆ, ಹೋಗ್ ಮಾಡು. ಸರಿ ಸರ್. ನೆಕ್ಸ್ಟ್. ಎಸ್ ಚಿಕ್ಕಮ್ಮ, ಇಟ್ಸ್ ಯುವರ್ ಟರ್ನ್. ನಿಜ ಹೇಳ್ತೀರಾ ಡೇರ್ ಆಡ್ತೀರಾ ಅತ್ತೆ? ನಿಜ ಹೇಳ್ತೀನಿ. ನೀವು ಮಾವಂಗೆ ಎರಡನೇ ಹೆಂಡತಿ ಅಲ್ವಾ? ಯಾವತ್ತೂ ನೋವಾಗ್ಲಿಲ್ವಾ? ನಾನು ನೊಂದ್ಕೊಳ್ಳೋದಿಕ್ಕೆ ಅವ್ರು ಯಾವತ್ತಾದ್ರೂ ನೋಯಿಸಿದ್ರೆ ಅಲ್ವೇನಮ್ಮ? ಈ ಕಣ್ಣಲ್ಲಿ ಆನಂದ ಬಾಷ್ಪ ಬಿಟ್ರೆ ಕಣ್ಣೀರ್ ಬರೋಕೆ ಬಿಟ್ಟಿಲ್ಲ. ಈ ಹೆಂಡತಿನ ನಗ್ಸಿದಾರೆ ಬಿಟ್ರೆ ಯಾವತ್ತೂ ಅಳಿಸಿಲ್ಲ ಗೊತ್ತಾ? ಆ ಶಿವನ್ಗೆ ಗಂಗೆ ಎರಡನೇ ಹೆಂಡತಿ ಆದ್ರೂ ತಲೆ ಮೇಲೆ ಇಟ್ಕೊಳ್ಳಿಲ್ವಾ? ಇವರು ಹಾಗೆ ನನ್ನೂ ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಮಿಬ್ರದು ಅರೇಂಜ್ ಮ್ಯಾರೇಜ್ ಅಂತ ಅನ್ಕೊಂಡಿದ್ದೆ, ಲವ್ ಮ್ಯಾರೇಜ್ ಅಂತ ಈಗ್ಲೇ ಗೊತ್ತಾಗಿತ್ತು. ಸರಿ 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 ಸರಿ, ಈಗ
ಎಸ್ ಡ್ಯಾಡ್, ಟ್ರೂತ್ ಆರ್ ಡೇರ್? ಟ್ರೂತ್. ಹಾಗಾದ್ರೆ ಮಾವ ಇರಮ್ಮ, ಈ ಸಲ ಕ್ವಶ್ಚನ್ ನಾನ್ ಕೇಳ್ತೀನಿ. ಅಣ್ಣ, ನಿನ್ಗೆ ದೊಡ್ಡದ್ಕೆ ಇಷ್ಟನಾ ಇಲ್ಲ ಚಿಕ್ಕದ್ಕೆ ಅಂದ್ರೆ ಇಷ್ಟನಾ? ಅವಳು ನಮ್ಮ ಮಧ್ಯೆ ಇಲ್ಲ ಅಂತ. ಆಂಟಿ, ಹೇಳು ಮಾಮ್, ಟ್ರೂತ್ ಆರ್ ಡೇರ್? ಹೇಳು ಮಾಮ್, ಟ್ರೂತ್ ಆರ್ ಡೇರಾ? ಐ ಆಮ್ ನಾಟ್ ಆರ್ಡಿನರಿ ಲೇಡಿ ನಿತ್ಯ. ಐ ಆಮ್ ಐರನ್ ಲೇಡಿ, ಆಲ್ವೇಸ್ ಡೇರ್. ಅಂದ್ರೆ ನಿಜ ಹೇಳಲ್ಲ ಅಂತಾಯ್ತು. ನನ್ ಸಕ್ಸಸ್ ಸೀಕ್ರೆಟ್ ನ ಯಾರಿಗೂ ಹೇಳಲ್ಲ, ಇನ್ಕ್ಲೂಡಿಂಗ್ ಯು ನಿತ್ಯ. ವೈ? ಹೇಳಿದ್ರೆ ಯಾರಾದ್ರೂ ನಿಮ್ಮನ್ನೇ ಗೆಲ್ತಾರೆ ಅಂತಾನೋ ಗೇಲಿ ಮಾಡ್ತಾರೆ ಅಂತಾನೋ ಭಯನಾ ಮಾಮ್? ತಾಯಿ ಮಗಳು ಇಬ್ರು ಯಾವ ವಿಷಯ ಮಾತಾಡ್ತಿದ್ದಾರೆ? ಮಗಳು ತಾಯಿ ಹತ್ರ ಯಾವ್ದೋ ನಿಜ ಹೇಳ್ಸೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ತಾಯಿ ಮಾತ್ರ ನಿಜ ಹೇಳೋ ಧೈರ್ಯ ಮಾಡ್ತಾನೆ ಇಲ್ಲ. ಇನ್ನೇನಾದ್ರೂ ಮಾಡ್ತೀನಿ ಅಂತಿದ್ದಾಳೆ. ಆಂಟಿಗೆ ಭಯ ಅಂದ್ರೆ ಮೀನಿಂಗ್ ಗೊತ್ತಿಲ್ಲ ನಿತ್ಯ. ಧೈರ್ಯಕ್ಕೆ ಡೆಫಿನೇಷನ್ ಮಾತ್ರ ಗೊತ್ತು. ಸೊ ಆಂಟಿ ಡೇರೇ ಆಡೋದು. ಆಹಾ, ಹೌದಾ ಫಾತಿಮಾ? ಸರಿ, ಏನ್ ಡೇರ್ ಆಡ್ತೀರಾ? ಯಾವ್ದಕ್ಕಾದ್ರೂ ರೆಡಿ. ಓಹೋ, ಎಲ್ಲದಕ್ಕೂ ರೆಡಿನಾ? ಎಲ್ಲಿ ಒಂದ್ಸಲ ಫಾತಿಮಾ ಫೇಸ್ ಮೇಲಿರೋ ಕ್ಲಾತ್ ತೆಗ್ದು ಅವಳ ಮುಖನ ಎಲ್ರಿಗೂ ತೋರ್ಸು. ನಿನ್ ಧೈರ್ಯ ನೋಡೋಣ. ಫಾತಿಮಾ ಹೆಸರು ಎಲ್ರಿಗೂ ಗೊತ್ತಿದ್ರು ಅವಳು ಹೇಗಿದ್ದಳೋ ಯಾರಿಗೂ ಗೊತ್ತಿಲ್ಲ. ಅವಳ ಅಂದವಾದ ಮುಖ ಸೌಂದರ್ಯನ ಎಲ್ರೂ ನೋಡ್ಲಿ. ತೋರ್ಸು ಮಾಮ್. ಇದೇನು ಹೀಗ್ ಸಿಕ್ಕಾಕ್ಸಿದ್ಲಲ್ಲ? ಮತ್ತೆ ನನ್ನ ಹತ್ರನೇ ಆಟ ಆಡ್ತೀರಾ? ಈಗ ಹೇಗ್ ತಪ್ಪಿಸ್ಕೊಳ್ತೀರೋ ನೋಡ್ತೀನಿ. ಕಮ್ ಆನ್ ಮಾಮ್, ಡೂ ಇಟ್. ಫಾತಿಮಾ ಫೇಸ್ ಮೇಲಿರೋ ಬುರ್ಕಾ ತೆಗೀರಿ.